ಈಗ ನೋಡಿದ್ರಲ್ಲ, ಈ ವಿಡಿಯೋ ಯಾಕೆ ತೋರಿಸಿರು ಅಂತ ನಿಮಗೆ ಸ್ವಲ್ಪ ಡೌಟ್ ಬಂದಿರ್ಬೋದಲ್ವ, ಕ್ವಶನ್ ಮಾರ್ಕ್ ಬಂದಿರ್ಬೋದು. ಇದು ನೋಡಿ, 121ನೇ ದಿವಸದ ಬೆಳೆ ಮಳವಳ್ಳಿ ಭಾಗದ ನಮ್ಮ ರೈತ ಮಿತ್ರರು ಮೋಹನ್ ಕುಮಾರ್ ಕಳಿಸಿರೋದು. ಮೋಹನ್ ಕುಮಾರ್ ಅಂದರೆ ನಿಮಗೆಲ್ಲ ಜ್ಞಾಪಕ ಬರ್ಬೋದು. ಕರೆಕ್ಟಾಗಿ 2 ವರ್ಷಗಳ ಹಿಂದೆ ಒಂದು ವಿಡಿಯೋ ಮಾಡಿದ್ದೆ. 2023 ಡಿಸೆಂಬರ್ 3ನೇ ತಾರೀಕು ನಾಟಿ ಮಾಡಿರೋದು. 2024 ಜೂನ್ನಲ್ಲಿ 205 ಅಥವಾ 206ನೇ ದಿನ ವೀಡಿಯೋ ಮಾಡಿ ತೋರಿಸಿದ್ದೆ ನಿಮಗೆ. ಅಷ್ಟು ಲಾಂಗಿವಿಟಿ ಇರ್ತದೆ ಕ್ರಾಪ್ ಅವ್ರದ್ದು. ಈಗಲೂ ಈಗೇನು ತೋರಿಸ್ತೆ, ಇದು ಬೆಳೆ ಡಿಸೆಂಬರ್ 6ನೇ ತಾರೀಕು ನಾಟಿ ಮಾಡಿರ್ತಕ್ಕಂಥದ್ದು. ಈಗಾಗಲೇ ಆ 40 ದಿವಸದಿಂದ ಪಿಕ್ಕಿಂಗ್ ಸ್ಟಾರ್ಟ್ ಆಗಿದೆ. 85-90 ದಿನಕ್ಕೆ ಸ್ಟಾರ್ಟ್ ಆಗಿದ್ದು. ಆ ಗಿಡಗಳೆಲ್ಲ ನೀವು ವಿಡಿಯೋದಲ್ಲಿ ಮತ್ತೆ ವಾಪಸ್ ಹೋಗಿ ಅಬ್ಸರ್ವ್ ಮಾಡಿ ನೋಡಿ. ತಳದಿಂದ ಎಲೆಗಳು ಗ್ರೀನರಿ ಆಗಿದೆ, ಬಂಚಸ್ ಆಫ್ ಫ್ರೂಟ್ಸ್ ಎಲ್ಲ ಹಾಗೇ ಇದೆ. ಈ ಸರಿನೂ ಅವರು ಅದೇ ಒಂದು ಡಿಟರ್ಮಿನೇಷನ್ನು, ಜೂನ್ವರೆಗೂ ಬೆಳೆ ಇಟ್ಕೋಬೇಕು, ನಾನು ಅವಾಗ ಏನು ರೇಟ್ ಸಿಗುತ್ತೆ ಅದನ್ನು ತೊಗೋಬೇಕು ಅಂತ ಮ್ಯಾನೇಜ್ ಮಾಡ್ತಿರೋದು. ಸೊ ಈಗ ನಾನು ಅವ್ರಿಗೆ ಸಾಧ್ಯ ಆಗೋಗಿದೆ ಅಂತಂದರೆ ಬೇರೆಯವ್ರಿಗೂ ಸಾಧ್ಯ ಆಗುತ್ತಲ್ವಾ. ಆ ಬೇಸಿಸ್ ಮೇಲೆ ನಾನು ಡಿಸೈನ್ ಮಾಡ್ಕೊಂಡು ಬಂದಿರತಕ್ಕಂಥದ್ದು ಈ ಟೊಮೊಟೊಗೆ ಸ್ಪ್ರೇ ಶೆಡ್ಯೂಲು. ಅದರಲ್ಲೂ ಈ ವರ್ಷ ಹೆಚ್ಚು ಒತ್ತು ಕೊಡ್ತಿರ್ತಕ್ಕಂಥದ್ದು ಥ್ರಿಪ್ಸ್ ಹತೋಟಿಗೆ. ಥ್ರಿಪ್ಸ್ ಯಾಕೆ ಇಷ್ಟೊಂದು ಹೇಳ್ತಿದ್ದೀನಿ ಅಂದರೆ, ನೀವು ಈ ವಿಡಿಯೋ ನೋಡ್ತಾ ಇದ್ದರೆ ಟೊಮೊಟೊ ಬೆಳೆಗಾರರು ಅಲ್ಲದೇ ಇರೋರು, ರೋಸ್ ಬೆಳಿತಿರೋರು ಅಥವಾ ಕ್ಯಾಪ್ಸಿಕಮ್ ಮೆಣಸಿನ ಗಿಡ ಬೆಳಿತಿರೋರಿಗೆ ಈಗ ನಿಮಗೆ ಕಳೆದ 2-3 ವಾರದಿಂದ ಅರಿವಾಗಿದೆ. ಥ್ರಿಪ್ಸನ್ನ ಹತೋಟಿ ಮಾಡೋದು ತುಂಬಾ ಕಷ್ಟ ಆಗೋಗಿದೆ. ರೆಸಿಸ್ಟೆನ್ಸ್ ಮ್ಯಾನೇಜ್ಮೆಂಟ್ ಫಾಲೋ ಮಾಡಲಿಲ್ಲ ಅಂದರೆ ಈ ಪರಿಸ್ಥಿತಿ ಬರ್ತದೆ ಅಂತ ನಾನು 3 ವರ್ಷದಿಂದ ಗ್ರೂಪ್ ಆಫ್ ಇನ್ಸೆಕ್ಟಿಸೈಡ್ ಮಾಡಿದಾಗಲೇ ಹೇಳಿದ್ದೆ. ಅನೇಕ ರೀತಿಯ ಔಷಧಿಗಳು ಪರ್ಮುಟೇಷನ್ ಕಾಂಬಿನೇಷನ್ ಮಾಡ್ಕೊಳ್ಳೋದು, ಅಧಿಕೃತ ಅನಧಿಕೃತ ಎಲ್ಲ ಟ್ರೈ ಮಾಡಿರೋ ಥ್ರಿಪ್ಸ್ ಹತೋಟಿಗೆ ಬರ್ತಾಯಿಲ್ಲ. ಸೊ ಅದನ್ನು ಒಂದು ಸೈಡ್ಗಿಡೋದಾದರೆ, ಈಗ ನಾನು ಕಳೆದ ವೀಡಿಯೋನಲ್ಲಿ 30 ದಿನಗಳವರೆಗೆ ಟೊಮೊಟೊ ಮ್ಯಾನೇಜ್ಮೆಂಟು ಹೇಳಿದ್ನಲ್ಲ. ಈಗ ಮತ್ತೆ ನಾವು ಆ ಟ್ರ್ಯಾಕಿಗೆ ಬರೋಣ ವಾಪಸ್. ನೆಕ್ಸ್ಟ್ ಈಗ 30ನೇ ದಿನ ನಾವು ವಾಟರ್ ಸಾಲ್ಯುಬಲ್ ಕೊಡಬೇಕಾಗಿರ್ತಕ್ಕಂಥದ್ದು 19. ನಾನು 1 ಎಕರೆ 5,000 ಗಿಡ ಅಂತ ಆವರೇಜ್ ಮೇಲೆ ಹೇಳೋದು. ಸೊ ನೀವು ಆ ಗಿಡಗಳ ಸಂಖ್ಯೆ ಮೇಲೆ ವೇರಿಯೇಷನ್ ಮಾಡ್ಕೋಬೇಕಾಗ್ತದೆ. ಈ ಹಂತದಲ್ಲಿ 30ನೇ ದಿವಸದಲ್ಲಿ ಒಂದು 3 kg ಗೊಬ್ಬರ ಕೊಡ್ತಕ್ಕಂಥದ್ದು. ಈಗ 34ನೇ ದಿನ ಒಂದು ಬಯೋಸ್ಟಿಮ್ಯುಲೆಂಟ್ ಕೊಡಬೇಕಲ್ವಾ. ಪ್ರತಿ 6 ದಿವಸಕ್ಕೊಂದು ಸರಿ ಸ್ಪ್ರೇಗೆ ಮೊದಲು ಬಯೋಸ್ಟಿಮ್ಯುಲೆಂಟ್ ಅದ್ರ ಪ್ರಕಾರ ಡಿಸೈನ್ ಮಾಡಿರ್ತಕ್ಕಂಥದ್ದು. ಈಗ ಒಂದು ಬಯೋಸ್ಟಿಮ್ಯುಲೆಂಟ್ ನೋಡಿ, ನಿಮಗೆ ಚಿರಪರಿಚಿತ ಇರ್ತಕ್ಕಂಥದ್ದು ಅಮೈನೋ ಆಸಿಡ್ಸ್ ಇರ್ತಕ್ಕಂಥದ್ದು. ಇಸಾಬಿಯನ್ ಆಗ್ಬೋದು, ಅದೇ ರೀತಿ ಬೇರೆ ಬೇರೆ ಕಂಪ್ನಿ ಬೇರೆ ಹೆಸರುಗಳಲ್ಲಿ ಬರ್ತದೆ. ಕಿಂಗ್ಸೈಮ್ ಅಂತ ಇದೆ, ಇನ್ನೊಂದು ಫ್ಲ್ಯಾಮ್ಬರ್ಗ್ ಅಂತ ಇದೆ. ಈ ಥರದ್ದು ಒಂದು ಬಯೋಸ್ಟಿಮ್ಯುಲೆಂಟ್ ಕೊಡ್ತಕ್ಕಂಥದ್ದು. ಇದು 34ನೇ ದಿನ. ನೆಕ್ಸ್ಟ್ ಡೇ 35ನೇ ದಿನ ಮೊದಲಿಂದ ಸ್ಪ್ರೇಗಳ ಸಂಖ್ಯೆ ಹೇಳ್ಕೊಂಡು ಬರ್ತಾ ಇದ್ದೀನಲ್ವ, ಇದು 4ನೇ ಸ್ಪ್ರೇ. ಈಗ ನೋಡಿ, ಈ ಹಂತದಲ್ಲಿ ನಿಮಗೆ ಥ್ರಿಪ್ಸು ಜೊತೆಗೆ ಏನಲ್ಲೇ ಅದರ್ ಸಕ್ಕಿಂಗ್ ಪೆಸ್ಟ್ ಇರುತ್ತೆ. ವೈಟ್ ಫ್ಲೈಸ್ ಇರ್ಬೋದು ಅಥವಾ ಹಾಪರ್ಸು, ಜಾಸಿಡ್ಸು ಇವೆಲ್ಲ ಇರ್ತದೆ. ಇದಕ್ಕೆ ಉಪಯೋಗ ಆಗ್ತಕ್ಕಂಥದ್ದು ಒಂದು ಔಷಧಿ, 3 ಔಷಧಿಗಳಿರ್ತಕ್ಕಂಥದ್ದು. ಒಂದು ತ್ರಿದೇವ್, ಇದೇ ಔಷಧಿ ಇನ್ನೊಂದು ಕಂಪ್ನಿನಲ್ಲಿ ಸುಟಾತಿ ಅನ್ನೋ ಹೆಸರಲ್ಲಿದೆ, ಸುದರ್ಶನಲ್ಲಿ. ಇದು JU ಕಂಪ್ನಿದು. ಇದು 1 ಲೀಟ್ರಿಗೆ 1.25 ml. ನನಗೆ ಈಗ ಬೆಳವಣಿಗೆ ಹಂತದ ಜೊತೆಗೆ ಹೂ ಬಿಡೋಕ್ಕೆ ಸ್ಟಾರ್ಟ್ ಆಗಿರ್ತದೆ ಬೆಳೆ. ಈ ಹಂತದಲ್ಲಿ ಇದ್ರ ಜೊತೆ ಒಂದು ಚಿಲೇಟೆಡ್ ಫಾರ್ಮಲ್ಲಿರೋ ಮೈಕ್ರೋನ್ಯೂಟ್ರಿಯೆಂಟ್ಸ್, ಸೆಕೆಂಡ್ರಿ ಮತ್ತು ಮೈಕ್ರೋನ್ಯೂಟ್ರಿಯೆಂಟ್ಸ್ ಇರ್ತಕ್ಕಂಥದ್ದು, ಮೆಗ್ನೀಷಿಯಮ್, ಜಿಂಕ್, ಬೋರಾನ್ ಇರೋದು, MgZib ಅಂತ 1 ಲೀಟ್ರಿಗೆ 1 ಗ್ರಾಮ್ ಹಾಕ್ಕೊಂಡು ಸ್ಪ್ರೇ ಮಾಡ್ತಕ್ಕಂಥದ್ದು. ಇದು ಸ್ಪ್ರೇ ನಂಬರ್ 7 ಆಯ್ತಲ್ವಾ, ಸ್ಪ್ರೇ ನಂಬರ್ 4 ಆಯಿತು. ಬಯೋಸ್ಟಿಮ್ಯುಲೆಂಟ್ ಆಯಿತು, ಸ್ಪ್ರೇ ಆಯಿತು. ನೆಕ್ಸ್ಟ್ ವಾಟರ್ ಸಾಲ್ಯುಬಲ್ಲು 36ನೇ ದಿನದಲ್ಲಿ. ಈಗಾಗಲೇ ನಾನು ಹೇಳಿದೆ ಫ್ಲವರಿಂಗ್ ಸ್ಟಾರ್ಟ್ ಆಗ್ತಾ ಇರ್ತದೆ. ಈಗ ನಮಗೆ ಬೋರಾನು ಕೊರತೆ ಆಗಬಾರ್ದು, ಕ್ಯಾಲ್ಸಿಯಮ್ಮು ಕೊರತೆ ಆಗಬಾರ್ದು. ಬೋರೋನೇಟೆಡ್ ಕ್ಯಾಲ್ಸಿಯಂ ನೈಟ್ರೇಟ್ ಕೊಡ್ತಕ್ಕಂಥದ್ದು. 5,000 ಗಿಡ ಇದೆ ಅಂತ ಹೇಳಿದರೆ 1 ಎಕರೆನಲ್ಲಿ 4 kg ಕೊಡ್ತಕ್ಕಂಥದ್ದು. ಇದು 36ನೇ ದಿನ. ನೆಕ್ಸ್ಟು 40ನೇ ದಿನ ಯಾವ ಬಯೋಸ್ಟಿಮ್ಯುಲೆಂಟ್ ಕೊಡ್ಬೋದು? ನಾನಿಲ್ಲಿ ಆಯ್ಕೆ ಮಾಡ್ಕೊಂಡಿರೋದು ರ್ಯಾಮಿಸೈಡ್ಸ್ ಕಂಪ್ನಿದು ಆಲ್ವಿನ್ ಗೋಲ್ಡ್ ಸೂಪರ್ ಅಂತ. ಸೊ ಇದರಲ್ಲಿ ಬೇರೆ ಬೇರೆ ಕ್ಯಾಟಗರೀಸು ಅಮೈನೋ ಆಸಿಡ್ ಜೊತೆಗೆ ಇನ್ನೂ ಒಂದಷ್ಟು ಕಂಟೆಂಟ್ಗಳಿರ್ತದೆ. ಅದರ ಆಧಾರದ ಮೇಲೆ ಇದು ಸೆಲೆಕ್ಟ್ ಮಾಡಿರ್ತಕ್ಕಂಥದ್ದು. ಇದು 40ನೇ ದಿನ ಕೊಟ್ಟಾದಮೇಲೆ ನೆಕ್ಸ್ಟ್ ಡೇ ಸ್ಪ್ರೇ ಮಾಡಬೇಕಲ್ವಾ. 41ನೇ ದಿನ ಎಗೈನ್ ಆಲ್ಮೋಸ್ಟ್ ಆಲ್ ಕ್ಯಾಟಗರಿ ಆಫ್ ಸಕ್ಕಿಂಗ್ ಪೆಸ್ಟ್ಗೆ ನಾನು ವಿಡಿಯೋ ಮಾಡಿದಾಗ ಹೇಳಿದ್ದೆ. ಡಿಸೈಡ್ ಅಂತ ದನಕ ಕಂಪ್ನಿದು. ಇದು ಎಟೋಫೆನ್ಪ್ರಾಕ್ಸ್ ಮತ್ತು ಡೈಫೆನ್ಥ್ಯೂರಿನ್ ಇರ್ತಕ್ಕಂಥದ್ದು. ಸೊ ಆ ವಿಡಿಯೋ ನೋಡಿ, ಯಾಕಂದರೆ ಅದಾಗಲೇ 3 ವರ್ಷ ಆಯಿತು, ನಿಮಗೆ ಡೀಟೇಲ್ಸ್ ಗೊತ್ತಿರಲ್ಲ. ಈ ವಿಡಿಯೋನ ಮತ್ತೆ ನೋಡಿ. ಇದು 1 ಲೀಟ್ರಿಗೆ 2.5 ಗ್ರಾಮ್ನಂತ ಹಾಕ್ಕೊಂಡು ಇದ್ರ ಜೊತೆಯಲ್ಲಿ ಒಂದು ಫಂಗಿಸೈಡು ಈ ಹಂತದಲ್ಲಿ ನಾನು ಹೇಳ್ತಕ್ಕಂಥದ್ದು ಬೂದಿ ರೋಗ ಬಂದಿರ್ಬೋದು ಅಥವಾ ಅರ್ಲಿ ಬ್ಲೈಟ್ ಏನೋ ಕಾಣಿಸ್ಕೊಂಡಿರ್ಬೋದು. ಕವಚ್ ಫ್ಲೋ ಅಂತಕ್ಕಂಥದ್ದು ಸಿಂಜೆಂಟಾ ಕಂಪನಿದು ನೋಡಿ. ಇದು 1 ಲೀಟ್ರಿಗೆ 2 ಮಿಲಿ. ಇದ್ರ ಜೊತೆಯಲ್ಲಿ
ಒಂದು ಇಮ್ಯುನಿಟಿ ಬೂಸ್ಟ್ ಮಾಡಲಿಕ್ಕೆ. ಇದು ನೋಡಿ, ಪೊಟ್ಯಾಶ್ ಡಿರೈವ್ಡ್ ಫ್ರಮ್ ರೋಡೋಫೈಟ್ಸ್, ಅಂದರೆ ಸೀವಿಡ್ ಎಕ್ಸ್ಟ್ರಾಕ್ಟ್ ಬೇಸ್ಡ್ ಒಂದು ಆರ್ಗ್ಯಾನಿಕ್ ಪೊಟ್ಯಾಶ್, JU ಪೊಟ್ಯಾಶ್ 2000 ಅಂತ 1 ಲೀಟ್ರಿಗೆ 0.9 ಗ್ರಾಮ್ಸ್. ಇದು ಫ್ಲವರಿಂಗ್ ಎನ್ಹ್ಯಾನ್ಸ್ ಮಾಡ್ತದೆ. ಇದನ್ನು ನೀವು 41ನೇ ದಿನ ಸ್ಪ್ರೇ ಮಾಡ್ತಕ್ಕಂಥದ್ದು. ಹಾಗೆ 42ನೇ ದಿನ ಏನು ವಾಟರ್ ಸಾಲ್ಯುಬಲ್ ಕೊಡಬೇಕು, ಈಗ ಪೊಟ್ಯಾಶ್ ಅಂಶ ಜಾಸ್ತಿ ಇರ್ತಕ್ಕಂಥದ್ದು 13,045 ಕೊಡ್ತಕ್ಕಂಥದ್ದು. ಮತ್ತು 46ನೇ ದಿನದಲ್ಲಿ ನಮ್ಮದು ನೆಕ್ಸ್ಟ್ ಬಯೋಸ್ಟಿಮ್ಯುಲೆಂಟು ನಾನು ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥದ್ದು ನೋಡಿ, ಇಲ್ಲಿ ಫ್ಯೂಸಿಕೋ FS ಅಂತ ಪಾರಿಜಾತ ಕಂಪ್ನಿ. ಇದು ಆಲ್ಜಿನಿಕ್ ಆ್ಯಸಿಡ್ ಇರ್ತದೆ. ಅಗೇನ್ ಗಿಡದಲ್ಲಿರ್ತಕ್ಕಂಥ ಸ್ಟ್ರೆಸ್ ಕಡಿಮೆ ಮಾಡಿ ವೈರಸ್ ಮ್ಯಾನೇಜ್ ಮಾಡಲಿಕ್ಕೆ ಸಹಾಯ ಆಗ್ತದೆ. ಸೊ ನೆಕ್ಸ್ಟ್ ಒಂದು ಸ್ಪ್ರೇ ಮಾಡಬೇಕಲ್ವ ನಾವೀಗ. ಎಷ್ಟನೇ ಸ್ಪ್ರೇ ಇದು ಸ್ಪ್ರೇ ನಂಬರ್ 6, 47ನೇ ದಿನ. ಅಗೇನ್ ಇದು ಇಲ್ಲಿ ರಿಪೀಟ್ ಆಗ್ತದೆ. ಸೊ 16-17ನೇ ದಿನದಲ್ಲಿ ಹೇಳಿದ್ದೆ. ಅದೇ ರೀತಿ ಯಾಕೆ ರಿಪೀಟ್ ಆದರೂ ಇದು ಏನು ಪರವಾಗಿಲ್ವ ಅನ್ನೋ ಪ್ರಶ್ನೆ ಬರ್ಬೋದು. ಇದು ಒಂದು ಆ್ಯಕ್ಚುಲಿ ರೆಸಿಸ್ಟೆನ್ಸ್ ಡೆವಲಪ್ ಆಗದೇ ಇರತಕ್ಕಂಥ ಒಂದು ಇನ್ಸೆಕ್ಟಿಸೈಡು ಡೆಲಿಗೇಟು. ಈ ಟೈಮಲ್ಲಿ ಥ್ರಿಪ್ಸ್ ಆಗಿರ್ಬೋದು, ಅದರ್ ಸಕ್ಕಿಂಗ್ ಪೆಸ್ಟ್ ಆಗಿರ್ಬೋದು, ಅಥವಾ ಕ್ಯಾಟ್ರಪಿಲ್ಲರ್ಸ್ನೂ ಕಂಟ್ರೋಲ್ ಮಾಡ್ತದೆ. ನಿಮ್ಮ ಊಜುಗಳೇನು ಬರ್ತದೆ, ಪಿನ್ ವರ್ಮ್ಸ್, ಅದನ್ನು ಹತೋಟಿ ಮಾಡ್ತದೆ. 1 ಲೀಟ್ರಿಗೆ 1 ಮಿಲಿ. ಇದ್ರ ಜೊತೆ ಒಂದು ಬಯೋಸ್ಟಿಮ್ಯುಲೆಂಟು ನಾನು ರೆಕಮೆಂಡ್ ಮಾಡ್ತಕ್ಕಂಥದ್ದು ಆಲ್ವಿನ್ ಟಾಪ್ ಪ್ಲಸ್ ಅಂತಕ್ಕಂಥದ್ದು 1 ಲೀಟ್ರಿಗೆ 1.5 ಗ್ರಾಮ್ ನನಗೆ. ಇದನ್ನು ಹಾಕ್ಕೊಂಡು ಸ್ಪ್ರೇ ಮಾಡೋದು ಸ್ನೇಹಿತರೆ. ಇದು ಎಷ್ಟನೇ ಸ್ಪ್ರೇ ಆಯಿತು, ಸ್ಪ್ರೇ ನಂಬರ್ 6 ಆಯ್ತು ಇದು. ಈಗ 48ನೇ ದಿನ ಫುಲ್ಲು ಫ್ಲವರಿಂಗು ಝೂಮಲ್ಲಿರುತ್ತೆ. ಫ್ರೂಟ್ ಸೆಟ್ಟಿಂಗು ಆಗ್ತಾ ಇರ್ತದೆ. ಪೊಟ್ಯಾಷ್ ಅಂಶ ಜಾಸ್ತಿ ಇರಬೇಕು, ನೈಟ್ರೋಜನ್ ಫಾಸ್ಫರಸ್ ಮೀಡಿಯಮ್ ಆಗಿರ್ತಕ್ಕಂಥದ್ದು 15, 15, 30 ಈ ಗ್ರೇಡನ್ನು ಕೊಡ್ತಕ್ಕಂಥದ್ದು. ಆ ನಂತರ 52ನೇ ದಿನ ಇನ್ನೊಂದು ಬಯೋಸ್ಟಿಮ್ಯುಲೆಂಟ್ ಕೊಡಬೇಕಲ್ಲ. ನೋಡಿ, ಇದು ನಾನು ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥದ್ದು ಗ್ರೀನ್ ಬಯೋಟೆಕ್ ಕಂಪ್ನಿದು ವಿಕ್ಟ್ರೀನ್ ಅಂತ. ನೋಡಿ, ಇದೊಂದು ಇಂಪೋರ್ಟೆಡ್ ಪ್ರಾಡಕ್ಟು. ಅಮೈನೋ ಆಸಿಡ್ಸು ಇರ್ತದೆ, ನಿಕೋಟಿನಿಕ್ ಆ್ಯಸಿಡ್ ಇರ್ತದೆ, ಪೈರಿಡಾಕ್ಸಿನ್ನು, ಥಯಾಮೈನ್, ಈ ಥರದ ಅನೇಕ ಅಂಶಗಳಿರ್ತಕ್ಕಂಥದ್ದು ಸ್ಟ್ರೆಸ್ ಮ್ಯಾನೇಜ್ಮೆಂಟ್ಗೆ. ಇದು 52ನೇ ದಿನ. ನೆಕ್ಸ್ಟ್ 53ನೇ ದಿನ ನಮ್ಮದು ಸ್ಪ್ರೇ ಸಂಖ್ಯೆ. ಇದು ಎಷ್ಟನೇದು, 7ನೇ ಸ್ಪ್ರೇ. ಇಲ್ಲಿಗೆ ಇನ್ನು ನೋಡಿ, ನಿಮಗೆ ಚಿರಪರಿಚಿತ ಇರ್ತಕ್ಕಂಥದ್ದು ಒಂದು ಗ್ರೇಷಿಯಾ ಫ್ಲೂಕ್ಸಮೆಟಮೈಡ್ ಜೊತೆಗೆ ಬೈಫೆಂಥ್ರಿನ್ ಕಾಂಬಿನೇಷನ್ ಇರ್ತಕ್ಕಂಥದ್ದು. ಮೈಟ್ಸ್ ಹೊರತಾಗಿ, ಅಂದರೆ ಜೇಡ ನುಸಿ ಹೊರತಾಗಿ ಇತರೆ ಎಲ್ಲ ಜಾತಿಯ ಕೀಟಗಳನ್ನು ಹತೋಟಿ ಮಾಡ್ತಕ್ಕಂಥ ಒಂದು ಇನ್ಸೆಕ್ಟಿಸೈಡು ಲ್ಯಾನಿವೋ ದನುಕೋ ಕಂಪ್ನಿದು. ಇದು 1 ಲೀಟ್ರಿಗೆ 1.25 ml, ಅಂದರೆ 200 ಲೀಟ್ರಿಗೆ 250 ml. ಸೊ ಆವಾಗ ಸ್ಪ್ರೇ ಮಾಡಿದಾಗ ಗಿಡಗಳಿಗೆ ಸ್ಟ್ರೆಸ್ ಆಗ್ತದೆ. ಸ್ಟ್ರೆಸ್ ಮ್ಯಾನೇಜ್ ಮಾಡಲಿಕ್ಕೆ ಒಂದು ಬಯೋಸ್ಟಿಮ್ಯುಲೆಂಟ್ ಇದ್ರ ಜೊತೆ ನೋಡಿ, JU ಕಂಪ್ನಿದು ಮಾರ್ಗೈನ್ ಅಂತೆ. ಅಗೇನ್ ಇದರಲ್ಲಿ ಡಿಫ್ರೆಂಟ್ ಕಾಂಬಿನೇಷನ್ ಇರ್ತದೆ ಅಮೈನೋ ಆಸಿಡ್ಸ್ದು. ಇದು 1.5 ml ನಂಗೆ ಹಾಕ್ಕೊಂಡು ಸ್ಪ್ರೇ ಮಾಡ್ಕೋಬೋದು ಸ್ನೇಹಿತರೆ. ಇದು 53ನೇ ದಿನದ್ದು ಸ್ಪ್ರೇ ಆಯಿತು. ನೆಕ್ಸ್ಟ್ 54ನೇ ದಿನಕ್ಕೆ ವಾಟರ್ ಸಾಲ್ಯುಬಲ್ ಯಾವುದು ಕೊಡ್ಬೋದು. ಮತ್ತು ಈಗಾಗಲೇ 15 ದಿವಸ ಕಳೆದಿದೆ CN ಕೊಟ್ಟು, ಈಗ ಮತ್ತೆ ಬೋರೋನೈಟೆಡ್ CN ಕೊಡ್ತಕ್ಕಂಥದ್ದು. ಈ ಹಂತದಲ್ಲಿ 5,000 ಗಿಡ ಇತ್ತು ಅಂತ ಹೇಳಿದ್ರೆ ಒಂದು 5 kg ಕೊಡ್ಬೋದಾಗಿದೆ ಸ್ನೇಹಿತರೆ. ನೆಕ್ಸ್ಟು 59ನೇ ದಿನಕ್ಕೆ ಒಂದು ಬಯೋಸ್ಟಿಮ್ಯುಲೆಂಟು. ಅಗೈನ್ ಇದು ರಿಪೀಟ್ ಹೇಳ್ತಾ ಇದ್ದೀನಿ. ಈ ಕ್ರಾಪ್ ಶೆಡ್ಯೂಲಲ್ಲಿ ಸೆಕೆಂಡ್ ಟೈಮು ವಿಕ್ಟ್ರಿನು 59ನೇ ದಿನ. ವರ್ಮಿಹ್ಯೂಮು ಇದು ಎಕರೆಗೆ 1 ರಿಂದ 2 ಲೀಟ್ರ್. ಈ ಸ್ಟೇಜಲ್ಲಿ ಪ್ರಾರಂಭದಲ್ಲಿ 1 ಲೀಟ್ರ್ ಹೇಳಿದ್ದೆ. ಈಗ ಗ್ರೋತ್ ಆಗಿರುತ್ತೆ, ಫುಲ್ ಫ್ಲವರಿಂಗ್ ಇರುತ್ತೆ, ಫ್ರೂಟ್ ಸೆಟ್ಟಿಂಗ್ ಆಗಿರುತ್ತೆ, ಫ್ರೂಟ್ ಡೆವಲಪ್ಮೆಂಟ್ ಆಗಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಇದು 1 ಲೀಟ್ರ್ ಮಾಡ್ತಕ್ಕಂಥದ್ದು. 60ನೇ ದಿನ ನೆಕ್ಸ್ಟ್ ಸ್ಪ್ರೇ ನಮ್ಮದು ಸ್ಪ್ರೇ ಸಂಖ್ಯೆ 8ನೇದು. ಈ ಟೈಮಲ್ಲಿ ಪಿನ್ ವರ್ಮ್ಸ್ ಇರ್ಬೋದು, ಕಾಯಿಕೊರೆಯ ಹುಳ ಇರ್ಬೋದು, ಅಥವಾ ಎಲೆಗಳಲ್ಲಿ ಗೂಡು ಕಟ್ಕೊಂಡಿರೋ ಹುಳುಗಳಾಗಿರ್ಬೋದು, ಅದಕ್ಕೆ ಸಹಾಯ ಮಾಡ್ತಕ್ಕಂಥದ್ದು ಒಂದು GSP ಕಂಪ್ನಿದ ಲೈಗರು. ಇದರಲ್ಲೇನಿದೆ ಮೆಥಾಕ್ಸಿಫೆನೋಸೈಡ್ ಮತ್ತು ಕ್ಲೋರೋನ್ಯಾಂಟ್ರಿನ್ಲಿಪ್ರೋಲ್, ಅಂದರೆ ನೀವು ಕೊರಾಜಿನ್ ಅಂತ ಏನು ಕರಿತೀರಿ ಅದು. ಇದು 1 ಲೀಟ್ರಿಗೆ 1 ml. ಇದ್ರ ಜೊತೆಯಲ್ಲಿ ಒಂದು ಫಂಗಿಸೈಡ್ ಈ ಟೈಮಲ್ಲಿ ನಿಮಗೆ ಹಬೀಕಿ ಅಂತ ಗರ್ಡಾ ಕಂಪ್ನಿದು. ಇದರಲ್ಲಿ ಅಜಾಕ್ಸಿಸ್ಟ್ರೋಬಿನ್, ಥೈಫ್ಲೂಝೈಡಮೈಡ್ ಇರುತ್ತೆ. 1 ಲೀಟ್ರಿಗೆ 1 ಮಿಲಿ ಹಾಕ್ಕೊಳ್ಳೋದು. ಇದ್ರ ಜೊತೆ ಗಿಡದಲ್ಲಿರ್ತಕ್ಕಂಥ ಇಮ್ಯುನಿಟಿ ಬೂಸ್ಟ್ ಆಗಲಿಕ್ಕೆ, ಸ್ಟ್ರೆಸ್ ಕಡಿಮೆ ಮಾಡಲಿಕ್ಕೆ, ಫ್ಲವರ್ ಡ್ರಾಪ್ ಆಗದೇ ಇರೋದಕ್ಕೆ ಒಂದು ಬಯೋಸ್ಟಿಮ್ಯುಲೆಂಟು ಮೆಪಿಕ್ವಾಟ್ ಕ್ಲೋರೈಡ್ ಚಮತ್ಕಾರ್ ಅಂತ ಗರಡೋದು 1 ಲೀಟ್ರಿಗೆ 2 ಮಿಲಿ ಹಂಗೆ. ಇದು 60ನೇ ದಿನದ ಸ್ಪ್ರೇ ಸ್ನೇಹಿತರೆ. ಈ ರೀತಿ
ನಾವು ಡಿಫ್ರೆಂಟ್ ಕಾಂಬಿನೇಷನ್ ಬಯೋಸ್ಟಿಮ್ಯುಲೆಂಟ್ ಬಳಸಿ ಸ್ಪ್ರೇ ಮಾಡ್ತಾ ಬಂದಾಗ ಯಾವುದೇ ಒಂದು ಸ್ಪ್ರೇನಲ್ಲಿ 2-3 ಇನ್ಸೆಕ್ಟಿಸೈಡ್ ಕಾಂಬಿನೇಷನ್ ಮಾಡೋಕ್ಕೋಗಿಲ್ಲ, ಯಾವುದೋ 2 ಫಂಗಿಸೈಡ್ ಕಾಂಬಿನೇಷನ್ ಮಾಡೋಕ್ಕೋಗಿಲ್ಲ. ಸೊ ಗಿಡಗಳಿಗೆ ಸ್ಟ್ರೆಸ್ ಆಗದ ರೀತಿಯಲ್ಲಿ, ಒತ್ತಡ ಕೊಡದೇ ಇರೋ ರೀತಿಯಲ್ಲಿ ನಾವು ಮ್ಯಾನೇಜ್ ಮಾಡ್ತಾ ಬಂತು ಅಂದರೆ ನಾವು ಖಂಡಿತವಾಗ್ಲೂ ವೈರಸ್ ಇನ್ಫೆಕ್ಷನನ್ನಂತೂ ತಡೆಯೋದಕ್ಕಾಗಲ್ಲ, ಅಷ್ಟು ಪಾಪ್ಯುಲೇಷನ್ನು ಈಗ ತುಂಬ ಹೋಗಿದೆ. ವೈರಸ್ ಇನ್ಫೆಕ್ಷನ್ ಆದ್ರೂ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಕರೆಕ್ಟಾಗಿದ್ದಾಗ ನಾವು ಕ್ರಾಪನ್ನ ಬಹಳ ಉತ್ತಮ ರೀತಿಯಲ್ಲಿ ತಗೊಳ್ಳೋದಕ್ಕೆ ಸಹಾಯ ಆಗುತ್ತೆ. ಅದಕ್ಕೆ ಪ್ರಾರಂಭದಲ್ಲಿ ಮಳವಳ್ಳಿ ಭಾಗದ ಮೋಹನ್ ಕುಮಾರ್ ಅವರ ವಿಡಿಯೋ ತೋರಿಸಿದ್ದು. ಆ ವಿಡಿಯೋ ನೋಡ್ತಾ ಇದ್ದರೆ ನೋಡಿ, ಅಲ್ಲಲ್ಲಿ ನಿಮಗೆ ಇನ್ಫೆಕ್ಷನ್ ಆಗಿರೋ ಗಿಡಗಳು ಒಂದಷ್ಟು ಕಾಣಿಸ್ತದೆ, ಆದರೆ ಇಡೀ ತೋಟ ಇನ್ಫೆಕ್ಷನ್ ಆಗಿಲ್ಲ, ಹಾಳಾಗಿಲ್ಲ, ಫ್ರೂಟು ತುಂಬ ಕ್ವಾಲಿಟಿಯಾಗಿ ಬಂದಿದೆ. ಇದು ಟೊಮೊಟೊ ಬೆಳೆಯುವ ವಿಧಾನ ಈ ಸಮ್ಮರ್ಗೆ, ಈ ವರ್ಷಕ್ಕೇನಿದೆ ಇದು 30ರಿಂದ 60ನೇ ದಿನ 2ನೇ ವಿಡಿಯೋ. ಸೊ ಯಾರು ಇಲ್ಲಿವರೆಗೂ ವಿಡಿಯೋ ನೋಡ್ತಾ ಇದ್ದೀರಿ, ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತೀನಿ. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡಿರೋ ಸಬ್ಸ್ಕ್ರೈಬ್ ಆಗಿ, ಇದರ ಪ್ರೀವಿಯಸ್ ವಿಡಿಯೋ ನೋಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ. ಥ್ಯಾಂಕ್ ಯು ವೆರಿ ಮಚ್. ಸೊ ನೀವಷ್ಟೇ ನೋಡಿದರೆ ಸಾಕಾಗಲ್ಲಲ್ವ, ಇನ್ನು ಬೇರೆಯವ್ರಿಗೂ ನಿಮ್ಮ ಸ್ನೇಹಿತರಿಗೂ ಎಲ್ರಿಗೂ ರೀಚ್ ಆಗಬೇಕಲ್ವ. ಇಂಥ ಒಳ್ಳೆ ಇನ್ಫಾರ್ಮೇಷನ್ ಸಿಕ್ಕಿದಾಗ ನೀವು ಲೈಕ್ ಮಾಡಿ ಮತ್ತು ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು ವೆರಿ ಮಚ್.